6 ಗಂಟೆಗೆ ನೇರ ಪ್ರಸಾರ. ಯುದ್ಧಕಾಂಡಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಯಾದಗಿರಿ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ ಪರ ಒಲವಿದೆ ಜನರಲ್ಲಿ, ಯಾರ ಪರ ಒಲವು ಇಲ್ಲ ಮತ್ತು ಯಾರು ಆಕಾಂಕ್ಷಿಗಳು ಅಲ್ಲ, ಎಲ್ಲಾ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ನೇರವಾಗಿ ನಾವು ಯಾದಗಿರಿ ಜಿಲ್ಲೆಗೆ ಹೋಗಬೇಕು. ಅಲ್ಲಿ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ರೆಡಿ ಇದ್ದಾರೆ. ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ನಾಗಪ್ಪ ಮಾಲಿ ಪಾಟೀಲ್, ವೆಲ್ಕಮ್ ಟು ದ ಪ್ರೋಗ್ರಾಮ್. ಈಗ ಯಾದಗಿರಿ ಜಿಲ್ಲೆಯ 4 ಕ್ಷೇತ್ರ 2013ರಲ್ಲಿ 3ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, 1ರಲ್ಲಿ ಕೆಜೆಪಿ ಗೆದ್ದಿತ್ತು. ಏನಾದ್ರೂ ಬದಲಾವಣೆಗಳಾಗತ್ತಾ? ಏನಿದೆ ಗ್ರೌಂಡ್ ರಿಯಾಲಿಟಿ ಈಗ? ರಕ್ಷತ್, ಈಗಲೇ ಯಾದಗಿರಿ ಜಿಲ್ಲೆ ಅಂದ್ರೆ ನಮಗೆ ನೆನಪಾಗೋದು ಕಾಂಗ್ರೆಸ್ನ ಭದ್ರಕೋಟೆ. ಇಲ್ಲಿ ಏನಂತಂದ್ರೆ ಕಳೆದ ಯಾದಗಿರಿಯ ಗುರುಮಠಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮ 40 ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ. ಅದೇ ರೀತಿಯಾಗಿ ಯಾದಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಮಲ್ಕ ರೆಡ್ಡಿ ಅವರು ಕೂಡ ತನ್ನದೇ ಅಂತ ವರ್ಚಸ್ಸಿದೆ. ಅದೇ ರೀತಿಯಾಗಿ ಶಾಪುರ್ನಲ್ಲಿ ಶಿರ್ವಾಳ್ ಹಾಗೂ ದರ್ಶನಪುರ ಗೌಡರ ರಾಜಕೀಯ ನಡುವೆ ಹೀಗಾಗಿ ಅಲ್ಲಿನ ಮತದಾರರು ಕೂಡ ಈಗಾಗಲೇ ಶಾಪುರ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಜೆಪಿ ಪಕ್ಷದ ಅಭ್ಯರ್ಥಿ ಗುರು ಪಾಟೀಲ್ ಅವರಿಗೆ ಕೂಡ ಅಧಿಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸುರ್ಪುರ್ನಲ್ಲಿ ಕೂಡ ಏನಂತಂದ್ರೆ ನಾಯಕರ ಜಿದ್ದಿನ ಅಖಾಡದಲ್ಲಿ ಅಲ್ಲಿ ಕಾಂಗ್ರೆಸ್ ಶಾಸಕ ಅಂತ ರಾಜ ವೆಂಕಟಪ್ಪ ನಾಯಕರು ಕೂಡ ಈಗಲೇ ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಅಂತಂದ್ರೆ 4 ಕ್ಷೇತ್ರದಲ್ಲಿ ಕೂಡ ಈಗಲೇ ಆಕಾಂಕ್ಷಿಗಳು ಕೂಡ ಟಿಕೆಟ್ಗಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಹೀಗಾಗಿ ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ಬೋದು. ಈ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಛಿದ್ರ ಮಾಡಲು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಕೂಡ ತನ್ನದೇ ಅಂತ ರಣತಂತ್ರ ರೂಪಿಸಿ ಕಾಂಗ್ರೆಸ್ ಭದ್ರಕೋಟೆಗೆ ಲಗ್ಗೆ ಹಾಕಲು ಕೂಡ ತನ್ನದಂತ ಪ್ರಯತ್ನ ಕೂಡ ನಡೆಸ್ತಾ ಇದೆ. ರಕ್ಷತ್, ಓಕೆ ನಾಗಪ್ಪ, ಈಗ ಬಹುಶಃ ಯಾರಿಗೆ ಯಾದಗಿರಿ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಬರೀ ಚುನಾವಣೆ ಅಷ್ಟೇ ಅಲ್ಲ, ಚುನಾವಣೆ ಗೆದ್ದ ನಂತರದ ಆಗಿರುವಂತಹ ಕೆಲಸ. ಈಗ ನೀಲಕಂಠ ರಾಯನಗಡ್ಡಿ ಮುಳುಗೆ ಹೋಗುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನಾವು ನೋಡ್ತಿದೀವಿ. ಕುಡಿಯೋ ನೀರು ಸಿಗ್ತಾ ಇಲ್ಲ, ರಸ್ತೆಗಳೆಲ್ಲ ಸರಿಯಾಗಿದ್ಯಾ, ಯಾವ ರೀತಿಯಾದ ಅಭಿವೃದ್ಧಿಯನ್ನ ಜನ ನಿರೀಕ್ಷಿಸುತ್ತಿದ್ದಾರೆ ನಾಗಪ್ಪ? ರಕ್ಷತ್, ಈಗಲೇ 4 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅದರಲ್ಲಿ ಗುರುಮಠಕಲ್ ವಿಧಾನಸಭಾ ಕ್ಷೇತ್ರ ಅತಿ ಹಿಂದುಳಿದೆ ಅಂತ ಹೇಳ್ಬೋದು. ಅಲ್ಲಿ ಈಗಲೇ ಏನಂತಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಕೂಡ ಬೆಂಗಳೂರಿಗೆ ಗೂಳೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗಲೇ ಗುರುಮಠಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ 100 ಕೆರೆ ಇದ್ರೂ ಕೂಡ ಇಲ್ಲಿವರೆಗೆ ಬೇಸಿಗೆ ಸಂದರ್ಭದಲ್ಲಿ ಕೆರೆ ಬತ್ತಿ ಹೋಗ್ತದೆ. ಪ್ರತಿ ವರ್ಷ ಏನಂತಂದ್ರೆ ಗುರುಮಠಕಲ್ ಅಲ್ಲದೆ ಯಾದಗಿರಿ ಜಿಲ್ಲೆ ಕೂಡ ಬರಗಾಲಕ್ಕೆ ತತ್ತರಿಸಿ ಹೋಗ್ತದೆ. ಹೀಗಾಗಿ ಈ ಬಾರಿ ಮತದಾರರು ಕೂಡ ಏನೋ ಅಂತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಕ್ಕೆ ಏನೋ ಮತದಾರರು ತಮ್ಮ ಒಲವು ತೋರ್ತಾರೆ ಎಂಬುದು ಕೂಡ ಕುತೂಹಲ ಕೂಡ ಕಾರಣವಾಗಿದೆ. ರಕ್ಷತ್, ಈಗ 2013ರಲ್ಲಿ ಆಯ್ಕೆ ಮಾಡಿ ಕಳಿಸಿದಂತ ಶಾಸಕರು ಯಾರಿದ್ದಾರೆ, ಅದರಲ್ಲೊಬ್ರು ಸಚಿವರು ಕೂಡ ಆದ್ರು. ಸೊ ಇವರೆಲ್ಲ ಜನರ ನೋವಿಗೆ ಧ್ವನಿಯಾಗಿದ್ದಾರಾ ಅಥವಾ ಅಲ್ಲಿನ ಸಮಸ್ಯೆಯನ್ನ ಬೆಂಗಳೂರಿನಲ್ಲಿ ತೋರಿಸುವಂತ ಕೆಲಸಗಳನ್ನ ಮಾಡಿದ್ದಾರಾ? ಅಂದ್ರೆ ಅಲ್ಲಿನ ಸಮಸ್ಯೆಗಳು ಬೆಂಗಳೂರಿಗೆ ಬಂದಾಗಲೇ ಅದಕ್ಕೊಂದು ಪರಿಹಾರ ಸಿಗೋದು. ಸೊ ಅದನ್ನ ಮಾಡಿದಾರ ಈ 4 ಜನ? ರಕ್ಷತ್, ಈಗಲೇ ಯಾದಗಿರಿ ಜಿಲ್ಲೆ ಅಂದ್ರೆ ಇನ್ನೂ ಹಿಂದುಳಿದ ಜಿಲ್ಲೆ ಅಂತ ಖ್ಯಾತಿಯಾಗಿದೆ. ಆದರೆ ಇಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಹೇಳ್ಬೋದು. ಈಗಲೇ ಗುರುಮಠಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 3,300 ಎಕರೆ ಪ್ರದೇಶ ಕೈಗಾರಿಕಾ ಸ್ಥಾಪನೆ ಮಾಡಲು ಸರ್ಕಾರ ಭೂ ಸ್ವಾಧೀನ ಮಾಡಿಕೊಂಡ್ರು ಕೂಡ ಅಲ್ಲಿ ಇಲ್ಲಿವರೆಗೆ ಒಂದು ಕೂಡ ಕೈಗಾರಿಕೆ ಸ್ಥಾಪನೆ ಮಾಡಿಲ್ಲ. ಕೇವಲ ಕಡೆಚೂರು ಭಾಗದಲ್ಲಿ ಅಂತಂದ್ರೆ ರೈಲ್ವೆ ಕೋಚ್ ಫ್ಯಾಕ್ಟರಿ ಕೂಡ ಆರಂಭವಾಗಿದೆ. ಅದರಲ್ಲಿ ಕೂಡ ಅಂತಂದ್ರೆ ಗುರುಮಠಕಲ್ ವಿಧಾನಸಭಾ ಕ್ಷೇತ್ರದ ಕಡೆಚೂರು ಬಾಡ್ಯಾಳ ಗ್ರಾಮದ ಜನರು ಏನಂತಾರೆ ಭೂಮಿಯನ್ನು ಕಳೆದುಕೊಂಡ್ರು. ಆದ್ರೆ ಅವರಿಗೂ ಕೂಡ ಹುದ್ದೆಗೆ ಯಾವುದೇ ಸಿಕ್ಕಿಲ್ಲ. ಕೇವಲ ಏನಂತಂದ್ರೆ ಡಿ ಗ್ರೂಪ್ ಹುದ್ದೆ ಕೂಡ ಸಿಕ್ಕಿದೆ. ಹೀಗಾಗಿ ಏನಂತಂದ್ರೆ ಇಲ್ಲಿನ ಶಾಸಕರೇ ಅಂತಂದ್ರೆ ಗುರುಮಠಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಂತ ಬಾಬುರಾವ್ ಚಿಂಚೋಸೂರು ಎಲ್ಲೇ ಒಂದ್ ಕಡೆ ಇನ್ನೂ ಕೂಡ ಗುರುಮಠಕಲ್ ಕ್ಷೇತ್ರ ಸಿಂಗಾಪುರ್ ಮಾಡ್ತಾ ಅಂತ ಹೇಳಿದ್ರು, ಆದ್ರೆ ಇನ್ನೂ ಕೂಡ ಅಭಿವೃದ್ಧಿ ಮಾಡಿಲ್ಲ. ಅದೇ ರೀತಿಯಾಗಿ ಶಾಪುರ್ನಲ್ಲಿ ಕೂಡ ಶಾಸಕ ಅಂತ ಗುರು ಪಾಟೀಲ್ ಶಿರೋಳ್ ಅವರು ಕೂಡ ಇನ್ನೂ ಅನೇಕ ಗ್ರಾಮೀಣ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ. ಅದೇ ರೀತಿಯಾಗಿ ಕೆಂಬಾವಿ ತಾಲೂಕು ರಚನೆ ಮಾಡಬೇಕೆಂಬ ಒತ್ತಾಯ ಕೂಡ ಇದ್ರ ಬೆಂಗಳೂರು ವಿಧಾನಸಭೆಗೆ ತಲುಪಿಸುವಂತ ಕೆಲಸ ಮಾಡಿಲ್ಲ. ಅದೇ ರೀತಿಯಾಗಿ ಸುರ್ಪುರ್ ಶಾಸಕರಂತ ರಾಜ ವೆಂಕಟಪ್ಪ ನಾಯಕರು ಏನಂತಂದ್ರೆ ಈಗಲೇ ಅಂತಂದ್ರೆ ನೀಲಕಂಠ ಗಡ್ಡಿಗೆ ಸಂಪರ್ಕ ಸೇತುವೆ ಕಲ್ಪಿಸಿದ್ದಾರೆ. ಆದ್ರೆ ಅದು ಕೂಡ ಕಾಮಗಾರಿ ಮುಗಿಬೇಕಾಗಿದೆ. ಆದ್ರೆ ಅದು ಕಾಮಗಾರಿ ಏನಂತಂದ್ರೆ ವಿಧಾನಸಭಾ ಕ್ಷೇತ್ರ ಚುನಾವಣೆ ಹತ್ತಿರ ಬರ್ತಾ ಇದೆ. ಆದ್ರೆ ಕಾಮಗಾರಿ ಬೇಗ ಆದ್ರೆ ಕೂಡ ಅಲ್ಲಿನ ಜನರಿಗೆ ಅನುಕೂಲ ಆಗ್ತದೆ. ರಕ್ಷತ್, ಓಕೆ ನಾಗಪ್ಪ, ಈಗ ಅಲ್ಲಿನ ಜನ ಬಯಸೋದೇನು? ಯಾರು ನಮ್ಮನ್ನ ಇನ್ನ 5 ವರ್ಷಗಳಲ್ಲಿ ಅಭಿವೃದ್ಧಿ ಪಥದತ್ರ ಕೊಂಡೊಯ್ತಾರೆ? ಆ ನರ್ವ್ ಏನಿದೆ ಅಲ್ಲಿ? ಜನಸಾಮಾನ್ಯ ಏನ್ ಹೇಳ್ತಾನೆ ನಾಗಪ್ಪ? ಮಾತಾಡಿಸಬಹುದಾ ಯಾರನ್ನಾದ್ರೂ?
ಮಾತಾಡ್ತೀನಿ ರಕ್ಷಿತ್. ಈಗಲೇ ಅಂತಂದ್ರೆ ಯಾದಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ 4 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ 4 ಮೂವರು ಶಾಸಕರು ಆಯ್ಕೆಯಾಗಿದ್ದಾರೆ. ಆದ್ರೆ ಶಾಪುರನಲ್ಲಿ ಏನೋ ಕೆಜಿಪಿ ಶಾಸಕ ಅಂತ ಗುರು ಪಾಟೀಲ್ ಇದ್ದಾರೆ. ಅವರು ಏನಂತಂದ್ರೆ 4 ಜನ ಶಾಸಕರು ಏನಂತಂದ್ರೆ ಯಾದಗಿರಿ ಏನಂತಂದ್ರೆ ಮಾದರಿ ಜಿಲ್ಲೆಯನ್ನ ಮಾಡಿದ್ರೆ ಅಥವಾ ಅಭಿವೃದ್ಧಿ ಮಾಡಿದ್ರೆ ಎಂಬುದ ಬಗ್ಗೆ ಖುದ್ದು ನಾವಿಲ್ಲಿ ಜನ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಈಗ 4 ವಿಧಾನಸಭಾ ಕ್ಷೇತ್ರ ಚುನಾವಣೆ ಮತ್ತೆ ಹತ್ತಿರ ಬರ್ತಾ ಇದ್ದಾರೆ. ನಿಜವಾಗಿ ಏನಂತಂದ್ರೆ ಶಾಸಕರೇನು ಯಾದಗಿರಿ ಜಿಲ್ಲೆ ಏನಂತಂದ್ರೆ ಡೆವಲಪ್ಮೆಂಟ್ ಕೆಲಸ ಮಾಡಿರಲಿಲ್ಲ, ನೀವು ಏನ್ ಹೇಳ್ತೀರಿ? ಯಾದಗಿರಿ ಜಿಲ್ಲೆಗೆ ಬೇಕಾದಷ್ಟು ಅಭಿವೃದ್ಧಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ನಡೆದಿಲ್ಲ, ಆಗಬೇಕು. ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಯಾಕಂದ್ರೆ ಕೊನೆ ಜಿಲ್ಲೆ 8 ವರ್ಷ ಮುಗಿದ್ರು ಕೂಡ ಇಲ್ಲಿ ಸಾಕಷ್ಟು ಸಮಸ್ಯೆ, ಗ್ರಾಮೀಣ ಭಾಗದಲ್ಲಿ ಕುಡಿಯ ನೀರಿನ ಸಮಸ್ಯೆ ಏನಾಗಬೇಕಂತಾರೆ ಯಾದಗಿರಿ ಸಂಪೂರ್ಣ. ಇಲ್ಲಿ ಸಣ್ಣ ಜಿಲ್ಲೆಗೆ ಅಭಿವೃದ್ಧಿ ಮಾಡ್ಬೇಕಾಗಿತ್ತು, ಏನು ದೊಡ್ಡದಲ್ಲ. 29 ಜಿಲ್ಲೆದಾಗ ಏನದ ಅದಷ್ಟಕ್ಕಿಂತ ಇದು ಕೊನೆ ಜಿಲ್ಲೆಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿ ಈ ಭಾಗ ಕೊನೆ ಭಾಗ ಕೃಷಿ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ರೈತರೇ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರೋದ್ರಿಂದ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡಬೇಕು, ಮತ್ತೆ ಇನ್ನಿತರ ಸಾರಿಗೆ ವ್ಯವಸ್ಥೆ ಕೂಡ ಸಾಕಷ್ಟು ಅಭಿವೃದ್ಧಿಗೆ ಜಿಲ್ಲೆಯ ಎಲ್ಲ ಶಾಸಕರು ಸೇರಿಸಿ ವೈಯಕ್ತಿಕ ರಾಜಿಗೆ ಬಿಟ್ಟು ಜನರ ಪರವಾಗಿ ಕೆಲಸ ಮಾಡ್ಬೇಕಂತಕ್ಕಂಥದ್ದು ನಂದು. ರಕ್ಷಿತ್, ಈಗಲೇ ಇವರು ಹೇಳೋ ಪ್ರಕಾರ ಯಾದಗಿರಿ ಜಿಲ್ಲೆಗೆ ಇಲ್ಲೂ ಒಂದು ಯಾದಗಿರಿ ಜಿಲ್ಲೆ ಏನಂತಂದ್ರೆ ಅನಕ್ಷರಸ್ಥ ಜಿಲ್ಲೆ ಅಂತಾಗಿದೆ. ಯಾಕಂತಂದ್ರೆ ಇಲ್ಲಿವರೆಗೂ ಏನಂತಂದ್ರೆ ಇಲ್ಲಿ ಏನಂತಂದ್ರೆ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಕೂಡ ಇನ್ನೂ ಇಲ್ಲಿ ಆರಂಭವಾಗಿಲ್ಲ. ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ಕೂಡ ಅತಿ ಹಿಂದುಳಿದ ಜಿಲ್ಲೆ ಆಗಿದೆ. ಹೀಗಾಗಿ ಇಲ್ಲಿನ ಶೈಕ್ಷಣಿಕವಾಗಿ ಕೂಡ ಅತಿ ಹೆಚ್ಚಿನ ಮಹತ್ವ ಕೂಡ ಸರ್ಕಾರ ಕೊಡಬೇಕಾಯಿತು ಎಂದು ಇಲ್ಲಿನ ಮತದಾರರು ಹೇಳಿದ್ದಾರೆ. ಅದೇ ರೀತಿಯಾಗಿ ಕುಡಿಯ ನೀರಿನ ಜ್ವಲಂತ ಸಮಸ್ಯೆ ತಲೆದವರು ಕೂಡ ಇಲ್ಲಿವರೆಗೆ ಬಗೆಹರಿಸುವ ಕೆಲಸ ಮಾಡಿಲ್ಲ ಎಂಬ ಆರೋಪವನ್ನು ಕೂಡ ಇಲ್ಲಿನ ಮತದಾರರು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲೊಬ್ಬರು ಮಹಿಳೆಯರಿದ್ರೆ ಅವ್ರು ಏನಂತಾರೆ ಕೇಳೋಣ. ಮೇಡಮ್, ಈಗ ಟೋಟಲ್ ಯಾದಗಿರಿ ಜಿಲ್ಲೆ ಅಂತಂದ್ರೆ ಇನ್ನೂ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂತ ಖ್ಯಾತಿಗಿದೆ. ಎಷ್ಟು ವರ್ಷ ಇನ್ನ ಹಿಂದೆ ಹೀಗೆ ಹಿಂದುಳಿಬೇಕು? ಅಲ್ಲ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಮೊದಲನೇದಾಗಿ ಎಲ್ಲರಿಗೂ ಆಸಕ್ತಿಯ ಕೊರತೆ ಇರೋದ್ರಿಂದ ತಾವು ಗೆದ್ದು ಬಂದಿರತಕ್ಕಂಥದ್ದು ಯಾರೇ ಜನಪ್ರತಿನಿಧಿಗಳು, ನಾವಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು, ಜನರ ಹಿತಾಸಕ್ತಿಯಿಂದ ಶೈಕ್ಷಣಿಕವಾಗಿ ಹಿಂದುಳಿದಕ್ಕಂಥದ್ದು ಸತ್ಯ. ಯಾಕಂದ್ರೆ ನಮ್ಮಲ್ಲಿ ಮೊದಲಿಂದನೂ ಮೆಡಿಕಲ್ ಕಾಲೇಜ್ ಆಗ್ತದಂತಂದ್ರೆ ಈಗೇನೋ ಪ್ರಾರಂಭದಲ್ಲಿ ನಡೀತಾ ಇದೆ. ಮತ್ತು ಈಗ ಪ್ರಾರಂಭ ಆಗಿದೆ ಅಂದ್ರೆ 9 ವರ್ಷಗಳಾಗ್ಲಕ್ ಬಂತು ಜಿಲ್ಲೆಯ ಕೇಸಿಂದ. ಅಂದ್ರೆ ಬಹಳ ಆಮೆಗತಿಯಲ್ಲಿ ಕಾಮಗಾರಿಗಳು ಆಗ್ತಾ ಇದಾವೆ ಅಂತೇಳಿ ತುಂಬಾ ವ್ಯತ್ಯಯ ವಿಚಾರ ಆಗಿದೆ ಇದು. ಅದೇ ರೀತಿಯಾಗಿ ಇಲ್ಲಿನ ಮಹಿಳೆಯರು ಕೂಡ ತನ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಗುಳೆ ಹೋಗ್ತಾರೆ. ಇಲ್ಲಿವರೆಗೂ ಬಾಬುರಾವ್ ಚಿಂಚೋಳಿಯವರು ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಗುಳೆ ಹೋಗೋ ತಡೆಗಟ್ಟಲಕ್ಕೆ ಕೈಗಾರಿಕೆ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಆ ಸ್ಥಾಪನೆ ಮಾಡೋ ಕೆಲಸ ಆಗ್ಯದ ಅಥವಾ ಇಲ್ಲ? ನೀವು ಏನ್ ಹೇಳ್ತೀರಿ? ಯಾಕಂತ ಇನ್ನೂ ಜನ ಗುಳೆ ಹೋಗ್ತಾ ಇದಾರೆ. ಇನ್ನ ಏನೋ ಅಭಿವೃದ್ಧಿ ಆಗಬೇಕು ಗುರುಮಿಟ್ಕಲ್ ಕ್ಷೇತ್ರ ಆಗಿರ್ಬೋದು ಮತ್ತು ಇನ್ನಿತರ 3 ಕ್ಷೇತ್ರದಲ್ಲಿ. ಇವತ್ತು ಗುರುಮಿಟ್ಕಲ್ ಕ್ಷೇತ್ರ ಮತ್ತು ಯಾದಗಿರಿ, ಸುರಪುರ, ಶಾಪುರ್ ಮತಕ್ಷೇತ್ರದಲ್ಲಿ ಈಗಾಗಲೇ ನಮ್ಮಲ್ಲಿ ಕೈಗಾರಿಕೆಗಳು ಬರಬೇಕಾಗಿತ್ತು. ಇವತ್ತು 3300 ಎಕರೆ BJP ಸರ್ಕಾರದಲ್ಲೇ ಖರೀದಿಯಾಗಿತ್ತು. ಆದರೆ ಇಲ್ಲಿವರೆಗೂ ಆ ಕೈಗಾರಿಕೆಯಲ್ಲಿ ಯಾವುದೇ ಕೈಗಾರಿಕೆ ಬರಲಿಲ್ಲ. ಒಂದು ರೈಲ್ವೆ ಕೋಚ್ ಹೊರತುಪಡಿಸಿದರೆ ಯಾವುದೇ ಕೈಗಾರಿಕೆ ಬಂದಿಲ್ಲ. ಅದಕ್ಕಾಗಿ ಮತ್ತು ಯಾದಗಿರಿ ಮತಕ್ಷೇತ್ರ ಜನರು ಕೂಡ ಮೆಡಿಕಲ್ ಕಾಲೇಜ್ ಆಗಬೇಕಾಗಿತ್ತು, ಇಲ್ಲಿವರೆಗೂ ಪ್ರಾರಂಭ ಆಗ್ತಿಲ್ಲ. ಯಾಕಂದ್ರೆ ಸುರಪುರದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿ ಆಗ್ಬೋದು, ಶಾಪುರಲ್ಲಿ ಆಗ್ಬೇಕು. ಈ ಭಾಗದಲ್ಲಿ ಗುಳೆ ಹೋಗೋದು ತಪ್ಪಿಸ್ಲಕ್ಕ ಯಾವ ಜನಪ್ರತಿನಿಧಿ ಕೂಡ ಮುಂದೆ ಆಗಲಿಲ್ಲ. ಯಾಕಾಗಲಿಲ್ಲಪ್ಪ ಅಂತಂತಂದ್ರೆ ಇಲ್ಲೆಲ್ಲ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ. ಒಟ್ಟು ಇಲ್ಲಿ ಆಡಳಿತ ಪಕ್ಷನ ಒಂದೇ, ವಿರೋಧ ಪಕ್ಷನ ಒಂದೇ. ಯಾಕಂತಂದ್ರೆ ಇಲ್ಲಿ ಆಡಳಿತ ಮಾಡೋರಿಗೆ ಕಿವಿಂಡವ್ರು ಆಗಬೇಕು ಹೊರತು ಅವ್ರು ಕೂಡ ಹೊಂದಾಣಿಕೆಯಾಗಿ ರಾಜಕೀಯ ಮಾಡೋದ್ರಿಂದ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ. ರಕ್ಷಿತ್, ಈಗಲೇ ನಾವು ಇಲ್ಲಿ ಮತದಾರರಿಗೆ ಕೂಡ ಮಾತಾಡಿಸ್ತೇವೆ, ಜನಸಾಮಾನ್ಯರಿಗೆ ಮಾತಾಡಿಸ್ತೇವೆ. ಆದರೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡಿಕೊಳ್ಳುವ ಮೂಲಕ ಅಭಿವೃದ್ಧಿ ಕುಂಠಿತಗೊಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರೆ, ಅದೇ ರೀತಿಯಾಗಿ ವಿವಿಧ ಪಕ್ಷದ ನಾಯಕರಿದ್ದಾರೆ, ಅವ್ರೇನ್ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಈಗ ಚುನಾವಣೆ ಸಮೀಪಿಸ್ತಾ ಇದೆ. ಯಾಕಂತಂದ್ರೆ ಯಾವ ರೀತಿ ನೀವು ಜನರ ಹತ್ರ ಮತ ಕೇಳ್ತೀರ? ನಾವು ಜನರ ಹತ್ತಿರ ಹೋಗಿ ಮತ ಕೇಳೋದಕ್ಕೆ ಬಿಜೆಪಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮಾನಸಿಕ ಸ್ಥೈರ್ಯ ಜಾಸ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಇಲ್ಲಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರೇ ಅಧಿಕಾರದಲ್ಲಿರೋದ್ರಿಂದ ಸಂಸತ್ತಿನ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಖರ್ಗೆ ಅವರು 9 ಸಾರಿ ಶಾಸಕರಾಗಿ, ಈಗ ಅಧಿಕಾರದಲ್ಲಿರ್ತಕ್ಕಂಥ ಬಾಬುರಾವ್ ಚಿಂಚನ್ಸೂರ್ ಅವರು 2 ಬಾರಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೊರತು ಬಾಬುರಾವ್ ಚಿಂಚನ್ಸೂರ್ ಅವರು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಆಗ್ಲಿ ಅಥವಾ ಇಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆಗಳ ಬಗ್ಗೆ ಆಗ್ಲಿ ಅವರು ಆಲಿಸ್ತಾ ಇಲ್ಲ. ಈ ಸರ್ತಿ ಬಿಜೆಪಿ ನಾವು ಸಂಘಟನೆ ಬಹಳ ಮಜಬೂತ್ ಆಗಿದೆ, ನಾವು ಆರಿಸಿ ಬರ್ತೀವಿ ಅಂತ ಆತ್ಮವಿಶ್ವಾಸದಿಂದ ನಾವು ಬಿಜೆಪಿಯ ಕಾರ್ಯಕರ್ತರು ಇವತ್ತ ಕೆಲಸ ಮಾಡ್ತಾ ಇದ್ದಾರೆ. ರಕ್ಷತ್, ಇಲ್ಲಿನ ಬಿಜೆಪಿ ಮುಖಂಡರು ಅವರು ಹೇಳುವ ಪ್ರಕಾರ ಈಗಲೇ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರ ಅನುಭವಿಸಿದರೂ ಕೂಡ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಎಲ್ಲಿ ಒಂದ್ ಕಡೆ ಅಭಿವೃದ್ಧಿ ಮಾಡಲು ಎಲ್ಲಿ ಒಂದ್ ಕಡೆ ಎಡವಿದ್ದಾರೆ. ಹೀಗಾಗಿ ಮತದಾರರು ತಕ್ಕ ಪಾಠ ಕಲಿಸ್ತಾರೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ರಕ್ಷತ್, ಈಗ ನಾಗಪ್ಪ ಮಾಲಿ ಪಾಟೀಲ್ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಬಿಜೆಪಿ ನಾಯಕರು ಮಾತನಾಡಿದ್ರು, ಬದಲಾವಣೆಯನ್ನ ಬಯಸಿದ್ದಾರೆ. ಕಾಂಗ್ರೆಸ್ನ ನಾಯಕರು ಇದಾರ, ಏನಂತಾರೆ ಅವರು? ಈ ಬಾರಿಯೂ ನಮ್ಮನ್ನೇ ಯಾಕೆ ಚೂಸ್ ಮಾಡಬೇಕು ಅಂತ ಜನ ಹೇಳ್ತಾ ಇದ್ದಾರೆ.
ಹೌದು ರಕ್ಷಿತ್ ಶೆಟ್ಟಿ, ಈಗಾಗಲೇ ಏನು ಯಾದಗಿರಿ ಜಿಲ್ಲೆ ಅಂದ್ರೆ 4 ವಿಧಾನಸಭಾ ಕ್ಷೇತ್ರ ಇದಾವೆ. ಅದೇ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಇದ್ರು, ಅವ್ರು ಏನ್ ಹೇಳ್ತಾರೆ ಕಾರಣ ಸರ್, ಈಗ ಎಲ್ಲೋ ಈಗ ಬಿಜೆಪಿ ನಾಯಕರು ಹೇಳಿದ್ರು, ಮತದಾರರು ಹೇಳಿದ್ರು, ಇನ್ನೂ ಕೂಡ ಯಾವುದೇ ಕ್ಷೇತ್ರ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ? ಇಲ್ಲ, ಬಹಳಷ್ಟು ಅಭಿವೃದ್ಧಿ ಆಗಿದೆ. ಆರ್ಟಿಕಲ್ 371 ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಮೂಲಭೂತವಾದ ಸೌಕರ್ಯವನ್ನು ಕಲ್ಪಿಸಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಗೌರ್ಮೆಂಟ್ ಇದರ ಸಮಯದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 4 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಾಗಿವೆ. ಅದರಿಂದ ಭಾಳಷ್ಟು ರೈತರಿಗೆ ಅನುಕೂಲ ಆಗಿದೆ. ಆಮೇಲೆ ಸಿದ್ದರಾಮಯ್ಯನವರ ಕೆಲಸಗಳು ಮತ್ತು ಅಭಿವೃದ್ಧಿ ಕೆಲಸಗಳು ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಮುನ್ನಡೆಯಲ್ಲಿದೆ. ಈ ಒಂದು ಸಮಸ್ಯೆ, ಈ ಒಂದು ಇದರಿಂದ ನಮ್ಮ ಯಾದಗಿರಿ ಜಿಲ್ಲೆ ಎಲ್ಲ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದರಲ್ಲಿ ಸಂಶಯನೇ ಇಲ್ಲ. ಎಲ್ಲರೂ 4 ಜನ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ ಅಂತ ನಾನು ಅನಿಸಿಕೆ. ರಕ್ಷತ್, ಈಗಲೇ 4 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಗೆಲುವು ಸಾಧಿಸ್ತಾ ಇದೆ. ಈಗಲೇ ಯಾದಗಿರಿ ಶಾಸಕಂತ ಮಲಕ್ ರೆಡ್ಡಿ ಅವರು ಕೂಡ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ಇಲ್ಲಿ JDS ಮುಖಂಡರು ಇದ್ದಾರೆ. ಅವ್ರು ಏನಾಗ್ತಾರೆ ಸರ್, ಈಗ ಚುನಾವಣೆ ಹತ್ತಿರ ಬರ್ತಾ ಇದಾವೆ, ನೀವು ಯಾಕಂತಂದ್ರೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಅಧಿಕಾರ ಅನುಭವಿಸಿಲ್ಲ, ಏನ್ ಹೇಳ್ತೀರಿ, ಏನಾಗಬೇಕು, ಆಮೇಲೆ ಏನ್ ಇಟ್ಕೊಂಡು ನೀವು ಜನರ ಹತ್ರ ಓಟ್ ಕೇಳಕ್ ಹೋಗ್ತೀರಿ? ಈ ಮೊದಲು ಬಿಜೆಪಿ ಸರ್ಕಾರ 5 ವರ್ಷ ಆಡಳಿತ ಮಾಡಿತು. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಆಡಳಿತ ಮಾಡಿದೆ. ಈ ಎರಡೂ ಸರ್ಕಾರದ ಒಂದು ಆಡಳಿತ ನೋಡಿ ಜನರು ಬೇಸತ್ತಿದ್ದಾರೆ. ಈಗ ಎಲ್ಲ ನಮ್ಮ ಯಾದಗಿರಿ ಜಿಲ್ಲೆಯ ಜನರ ಒಂದು ಒಲವು JDS ಪಕ್ಷಕ್ಕೆ ಇದೆ. ಸನ್ಮಾನ್ಯ ಶ್ರೀ ದೇವೇಗೌಡರಾಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು, ಈಗಾಗಲೇ ಪ್ರವಾಸ ಆರಂಭ ಮಾಡಿದ್ದಾರೆ. ಅವರ ಒಂದು ಪ್ರವಾಸ ನೋಡಿದರೆ ನಮಗೆ ಹೆಚ್ಚಿನ ಒಲವು ತೋರಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ 4 ಮತಕ್ಷೇತ್ರಗಳಲ್ಲಿ ನಮಗೆ ಒಲವಿದೆ. ಆಮೇಲೆ ನಮ್ಮ ಅಭ್ಯರ್ಥಿಗಳು ಈಗಾಗಲೇ 3 ಅಭ್ಯರ್ಥಿಯನ್ನ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ದೋರ್ನಹಳ್ಳಿಯಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹೀಗಾಗಿ ನಮಗೆ ಒಂದು ಈ ಜಿಲ್ಲೆಯಲ್ಲಿ 4 ಮತಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಒಲವಿದೆ, ಬದಲಾವಣೆ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ರಕ್ಷತ್, ಇಲ್ಲಿನ JDS ಮುಖಂಡರು ಅವರು ಹೇಳುವ ಪ್ರಕಾರ ಯಾದಗಿರಿ ಜಿಲ್ಲೆಯಲ್ಲಿ ಈ ಬಾರಿ ಏನಂತಂದ್ರೆ JDS ಪಕ್ಷ ಇಲ್ಲಿವರೆಗೆ ಇಲ್ಲಿ ಅಧಿಕಾರ ಅನುಭವಿಸಿಲ್ಲ. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಪುರ್ನಲ್ಲಿ ಕೂಡ ಶರಣಬಸಪ್ಪ ದರ್ಶನಪುರ ಅವರು ಕೂಡ JDS ಪಕ್ಷದಲ್ಲಿದ್ದಾಗ ಅವರು ಅಧಿಕಾರ ಅನುಭವಿಸಿದ್ದಾರೆ. ಆದ್ರೆ 4 ಕ್ಷೇತ್ರದಲ್ಲಿ ಹೇಳ್ತಾರೆ JDS ತನ್ನ ಗೆಲುವು ಸಾಧಿಸಿದೆ ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಪಬ್ಲಿಕ್ ಜನ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಸರ್, ಈಗ ಯಾವ ರೀತಿ ನೀವು ಬದಲಾವಣೆ ಬಯಸ್ತೀರಿ, ಏನ್ ನಿರೀಕ್ಷೆ ಇಟ್ಕೊಳ್ತೀರಿ ನೀವು? ಈ ಮುಂದಿನ ಚುನಾವಣೆ ಬರ್ತಾ ಇದೆ, ಏನ್ ಹೇಳ್ತೀರಿ? ಯಾದಗಿರಿ ಭಾಗದಲ್ಲಿ ನಮ್ಮ 4 ಕ್ಷೇತ್ರಗಳು, ಯಾದಗಿರಿ ಜಿಲ್ಲೆ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ, ಕಾಂಗ್ರೆಸ್ ಸುಮಾರು ವರ್ಷಗಳಿಂದ ಅಧಿಕಾರ ಚಲಾಯಿಸಿದ್ರು ಕೂಡ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಇಲ್ಲ ಜನರಿಗೆ ಯಾವುದೇ ಗುಳೆ ಹೋಗೋದಂತರೂ ತಪ್ಪಿಲ್ಲ. ಇಲ್ಲಿ ನಾವು ಯಡಿಯೂರಪ್ಪನ ಸರ್ಕಾರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅನೇಕ ಯೋಜನೆಗಳು ನೋಡಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲಾ ಯೋಜನೆಗಳು ಕೂಡ ಅವ್ರು ಚಾಲ್ತಿ ತಂದು ಎಲ್ಲ ನೌಕರಿ ಸಿಕ್ಕವೇ ಇಲ್ಲ. ಸರ್ 371 ಜಾರಿಗೆ ಬಂದಿದೆ ಕೂಡ, ಅದನ್ನು ಜಾರಿಗೊಳಿಸಿರ್ಬೋದು. ಆದ್ರೆ ಇಲ್ಲಿ ಎಲ್ಲಾ ಒಂದು ವಿದ್ಯಾರ್ಥಿ ಮತ್ತು ಶೈಕ್ಷಣಿಕವಾಗಿ ಯಾವುದೇ ಜಾಬ್ ಮಾಡ್ತಿಲ್ಲ ಜನರು. ರಕ್ಷತ್, ಇಲ್ಲಿನ ಜನರು ಹೇಳುವ ಪ್ರಕಾರ ಕೂಡ ಇಲ್ಲಿವರೆಗೆ 371 ಕಲಂ ತಿದ್ದುಪಡಿ ಮಾಡಿದೆ ಅಂತ ಹೇಳಿದ್ರು, ಆದ್ರೂ ಕೂಡ ಇಲ್ಲಿವರೆಗೆ ನಮಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೋ ಒಂದು ಕಡೆ ಇನ್ನೂ ಮತದಾರರು ಎಲ್ಲೋ ಒಂದು ಜಾಗೃತರಾಗಿ ಈ ಬಾರಿ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ, ಮುಂದಿನ ದಿನಗಳಲ್ಲಿ ಯಾವ ಮತದಾರರು ಕೂಡ ತನ್ನ ಎಚ್ಚೆತ್ತುಕೊಂಡು ಸೂಕ್ತವಾದಂತಹ ಅಭಿವೃದ್ಧಿ ಪರ ಕಾಳಜಿ ಇರುವಂತಹ ಅಭ್ಯರ್ಥಿಗೆ ಮತ ಹಾಕಿ ಗೆಲ್ಲಿಸುವ ಸಾಧ್ಯತೆ ಕೂಡ ಇದೆ. ರಕ್ಷತ್, ಓಕೆ, ಥ್ಯಾಂಕ್ ಯು ನಾಗಪ್ಪ ಮಾಲಿ ಪಾಟೀಲ. ಇಷ್ಟೊತ್ತು ರಕ್ಷತ್ ಮಾಹಿತಿಯನ್ನ ನೀಡ್ತಾ ಇದ್ರು. ಬಹುಶಃ 4 ಕ್ಷೇತ್ರಗಳಲ್ಲಿ ಈಗ ನಮಗೆ ಕಾಂಗ್ರೆಸ್ನ ಅಲೆ ಎದ್ದು ಕಾಣ್ತಾ ಇದೆ. ಜೊತೆಗೆ JDS 60,000 ಮತಗಳನ್ನ ಪಡ್ಕೊಳ್ಳುವಂತಹ ಅಭ್ಯರ್ಥಿ ಬಿಜೆಪಿ ಕಡೆಗೆ ಹೋಗ್ಬಿಟ್ಟಿದ್ದಾರೆ. ಬಹುಶಃ ನೋಡ್ಬೇಕಾಗುತ್ತೆ ಈ ಭದ್ರಕೋಟೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಭೇದಿಸುತ್ತೆ ಅಂತ. ಯಾಕೆಂದ್ರೆ ಯಾವುದೇ ಹಾನಿಕಾರಕ ಹೇಳಿಕೆಗಳನ್ನ ನೀಡದೆ ಶಂಕುಸ್ಥಾಪನೆಯನ್ನೇನೋ ಮಾಡಿ ಬಂದ್ಬಿಟ್ಟಿದ್ದಾರೆ. ಅದನ್ನ ಪೂರ್ಣಗೊಳಿಸ್ತೀವಿ ಅನ್ನುವಂತಹ ನಂಬಿಕೆಯನ್ನ ಅಭ್ಯರ್ಥಿಗಳು ಕೊಟ್ಟು ಬಿಟ್ರೆ ಬಹುಶಃ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇದು ಯಾದಗಿರಿಯಲ್ಲಿ ಕಂಡು ಬಂದಿರುವಂತಹ ಪರಿಸ್ಥಿತಿ. ನಾಳೆ ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಬೆಣ್ಣೆ ನಗರಿಯಲ್ಲಿ ಯಾವ ರೀತಿ ಬಿಸಿಯಾಗಿದೆ ರಾಜಕೀಯ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನು ನಾಳೆ ಯುದ್ಧಕಾಂಡದಲ್ಲಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಇದು ಈ ಕ್ಷಣದ ಯುದ್ಧಕಾಂಡದ ವಿಶೇಷ. ಸುದ್ದಿಯಲ್ಲಿ ಸದಾ ಮುಂದೆ. ದಿಗ್ವಿಜಯ ನ್ಯೂಸ್.